ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗಂ ಗಣಪತಯೇ ನಮಃ. ಎಲ್ಲರಿಗೂ ನಮಸ್ಕಾರ. ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಶ್ರೀ ಪರಾಭವ ನಾಮ ಸಂವತ್ಸರ ನಿಮ್ಮೆಲ್ಲರಿಗೂ ಕೂಡ, ನಿಮಗೂ ನಿಮ್ಮ ಕುಟುಂಬದವರಿಗೂ ಎಲ್ಲರಿಗೂ ಕೂಡ ಶುಭವನ್ನ ಉಂಟು ಮಾಡಲಿ ಅಂತೇಳಿ ಹೇಳ್ತಾ ಇವತ್ತಿನ ಒಂದು ಪಂಚಾಂಗ ಶ್ರವಣವನ್ನ ನಾವು ಪ್ರಾರಂಭ ಮಾಡೋಣ. ನೋಡಿ, ಈ ಪಂಚಾಂಗ ಶ್ರವಣ ಯಾಕೆ ಮಾಡಬೇಕು ಅಂದ್ರೆ, ಒಂದು ವರ್ಷದ ಪ್ಲಾನಿಂಗ್ ಅನ್ನ ಮಾಡ್ಲಿಕ್ಕೋಸ್ಕರ. ಅಂದ್ರೆ ಈ ವರ್ಷ ಹೇಗಿರುತ್ತೆ, ಯಾವ ಯಾವ ರಾಶಿಗಳವರಿಗೆ, ನಕ್ಷತ್ರದವರಿಗೆ ಹೇಗಿರುತ್ತೆ, ಮತ್ತೆ ಸಾಮಾಜಿಕವಾಗಿ ಹೇಗಿರುತ್ತೆ, ಹಾಗಾಗಿ ಜನರು ಈ ವಿಚಾರವನ್ನ ಹೇಗೆ ಪ್ಲಾನ್ ಮಾಡ್ಕೋಬೇಕು, ಈ ವರ್ಷವನ್ನ ಹೇಗೆ ಪ್ಲಾನ್ ಮಾಡ್ಕೋಬೇಕು ಅನ್ನೋ ವಿಚಾರವನ್ನ ತಿಳಿಸ್ಕೊಡುವಂಥದ್ದೇ ಈ ಪಂಚಾಂಗ ಶ್ರವಣ. ಹಾಗಾಗಿ ಈಗ ನಾವು ಇಂಥ ಅತ್ಯುತ್ತಮವಾದಂತಹ ಪಂಚಾಂಗ ಶ್ರವಣವನ್ನ ನಾನೀಗ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಈ ವರ್ಷದಲ್ಲಿ ನಾವು ನವನಾಯಕರನ್ನ ನೋಡ್ಬೇಕಾಗಿರುತ್ತೆ. ನವನಾಯಕರು ಹೇಗೆ ಅಂದ್ರೆ, ಈ ವರ್ಷದಲ್ಲಿ ಯಾರ್ಯಾರು ಏನೇನನ್ನ ಅವರು ಪ್ರತಿನಿಧಿಸ್ತಾರೆ, ಯಾವ ಯಾವ ಗ್ರಹರು ಏನೇನನ್ನ ಪ್ರತಿನಿಧಿಸ್ತಾರೆ, ಅದರ ಆಧಾರದ ಮೇಲೆ ಫಲವನ್ನ ಅವರು ಕೊಡ್ತಾ ಇರ್ತಾರೆ. ಈಗ ನಾವು ನವನಾಯಕರ ವಿಚಾರವನ್ನ ನೋಡೋದಾದ್ರೆ, ರಾಜ, ಈ ವರ್ಷದ ರಾಜ ಯಾರು ಅಂದ್ರೆ ಗುರುಗ್ರಹರಾಗಿರ್ತಾರೆ, ಮಂತ್ರಿ ಕುಜಗ್ರಹರಾಗಿರ್ತಾರೆ, ಸೇನಾಧಿಪ ಚಂದ್ರಗ್ರಹರಾಗಿರ್ತಾರೆ, ಸಸ್ಯಾಧಿಪ ಶುಕ್ರಗ್ರಹರಾಗಿರ್ತಾರೆ, ಧಾನ್ಯಾಧಿಪ ಬುಧಗ್ರಹರು, ಅರ್ಘಾಧಿಪ ಚಂದ್ರಗ್ರಹರು, ಮೇಘಾಧಿಪ ಚಂದ್ರಗ್ರಹರು, ರಸಾಧಿಪ ಸೂರ್ಯಗ್ರಹರು, ನೀರಸಾಧಿಪ ಗುರುಗ್ರಹರು, ಪಶುನಾಯಕರು ಶ್ರೀ ಕೃಷ್ಣ ಭಗವಾನರಾಗಿರ್ತಾರೆ. ಇದರ ಒಂದು ಫಲ ಏನು ಅನ್ನೋದನ್ನ ನಾವು ನೋಡೋದಾದ್ರೆ, ರಾಜ ಬಂದು ಗುರುಗ್ರಹರಾಗಿರೋದ್ರಿಂದ ಈ ವರ್ಷ ತುಂಬಾ ಚೆನ್ನಾಗಿ ದೈವ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು ನಡೆಯೋದಕ್ಕೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಇದಕ್ಕೆ ಜನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಈ ವರ್ಷ ಮಂತ್ರಿ ಕುಜಗ್ರಹರಾಗಿರೋದ್ರಿಂದ ಸ್ವಲ್ಪ ರೋಗ ಬಾಧೆ, ಸಾಲ ಬಾಧೆ, ಶತ್ರುತ್ವ ಉಂಟಾಗುವಂಥದ್ದು, ಅಪಘಾತಗಳು ಉಂಟಾಗುವಂಥದ್ದು ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಸೂಚಿಸುತ್ತೆ. ಮತ್ತೆ ಸೇನಾಧಿಪ ಚಂದ್ರಗ್ರಹರಾಗಿರೋದ್ರಿಂದ ಮಳೆ ಪರವಾಗಿಲ್ಲ, ಮತ್ತೆ ಸ್ವಲ್ಪ ಚಂದ್ರ ಅಂದ್ರೆ ಕಳ್ಳ, ಸೊ ಹಾಗಾಗಿ ಏನಾಗುತ್ತೆ, ಸ್ವಲ್ಪ ಕಳ್ಳತನಗಳು ಹೆಚ್ಚಾಗುವಂತಹ ಸಾಧ್ಯತೆ, ಮತ್ತೆ ಮಳೆ ಬೆಳೆ ಪರವಾಗಿಲ್ಲ ಅಂತ ತೋರಿಸುತ್ತೆ, ಮತ್ತೆ ಹಾಲಿನ ಉತ್ಪಾದನೆ ಚೆನ್ನಾಗಾಗುತ್ತೆ ಅಂತ ಹೇಳಿ ತೋರಿಸುತ್ತೆ. ಮತ್ತೆ ಸಸ್ಯಾಧಿಪ ಶುಕ್ರಗ್ರಹರಾಗಿರ್ತಾರೆ, ಹಾಗಾಗಿ ಹಣ್ಣು ಹೂಗೆ ಸಂಬಂಧಪಟ್ಟ ಹಾಗೆ ಫಸಲು ಚೆನ್ನಾಗಿ ಬರುತ್ತೆ ಅಂತೇಳಿ ಅರ್ಥ ಮಾಡ್ಕೋಬಹುದಾಗಿರುತ್ತೆ. ಧಾನ್ಯಾಧಿಪ ಬುಧಗ್ರಹರಾಗಿರ್ತಾರೆ, ಹಾಗಾಗಿ ದ್ವಿದಳ ಧಾನ್ಯಗಳು ಅಂತ ಹೇಳಿ ಏನ್ ಕರಿತೀವಿ, ಅವು ತುಂಬಾ ಚೆನ್ನಾಗಿ ಈ ವರ್ಷ ಫಸಲನ್ನ ಕೊಡುವಂತಹ ಸಾಧ್ಯತೆ ಇರುತ್ತೆ. ಅರ್ಘಾಧಿಪ ಚಂದ್ರಗ್ರಹರಾಗಿರ್ತಾರೆ, ಹಾಗಾಗಿ ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತೆ, ಮತ್ತೆ ಸಂಬಂಧಪಟ್ಟ ಹಾಗೆ ಬೆಲೆಗಳು ಕೂಡ ಕಡಿಮೆ ಆಗುವಂತಹ ಸಾಧ್ಯತೆ ಇರುತ್ತೆ. ಮೇಘಾಧಿಪ ಚಂದ್ರಗ್ರಹರಾಗಿರೋದ್ರಿಂದ ಈ ವರ್ಷ ಮಳೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಬರೋ ಸಾಧ್ಯತೆ ಇರುತ್ತೆ. ಮತ್ತೆ ರಸಾಧಿಪ ಸೂರ್ಯಗ್ರಹರಾಗಿರ್ತಾರೆ, ಸೂರ್ಯಗ್ರಹರು ಆಗಿರೋದ್ರಿಂದ ಏನಾಗುತ್ತೆ, ಏನಾಗುತ್ತೆ ಅಂದ್ರೆ ಕೆಲವು ತುಂಬಾ ಚೆನ್ನಾಗಿ ರಸವನ್ನ ಕೊಡುವಂತಹ, ಅಂದ್ರೆ ಫಾರ್ ಎಕ್ಸಾಂಪಲ್ ಮಾವಿನ ಹಣ್ಣು ಇರ್ಬೋದು, ಈ ರೀತಿಯಾದಂತಹ ಹಣ್ಣುಗಳಲ್ಲಿ ಕೆಲವೊಮ್ಮೆ ಅದು ಎಕ್ಸ್ಪೆಕ್ಟ್ ಮಾಡುವಂತಹ ಒಂದು ಇಳುವರಿ ಬರದೇ ಇರುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ಮತ್ತೆ ಹುಳ ಹಿಡಿಯುವಂಥದ್ದು ಅಥವಾ ಸುಟ್ಟೋದ ರೀತಿಯಲ್ಲಿ ಬೆಳೆಗಳಾಗುವಂಥದ್ದು ಆಗುವಂತಹ ಸಾಧ್ಯತೆ ಇರುತ್ತೆ. ಮತ್ತೆ ಶ್ರೀಗಂಧ, ಕುಂಕುಮ ಇವುಗಳ ಬೆಲೆ ಸ್ವಲ್ಪ ಕಡಿಮೆ ಆಗುವಂತಹ ಸಾಧ್ಯತೆ ಇರುತ್ತೆ. ನೀರಸಾಧಿಪತಿ ಗುರುಗ್ರಹರಾಗಿರೋದ್ರಿಂದ ಏನಾಗುತ್ತೆ ಅಂದ್ರೆ, ಹಳದಿ ಬಣ್ಣದ ಪದಾರ್ಥಗಳು ಮತ್ತೆ ಹಳದಿ ಬಣ್ಣದ ಬಟ್ಟೆಗಳು ಸ್ವಲ್ಪ ಕಡಿಮೆ ಆಗುವಂತಹ ಸಾಧ್ಯತೆ ಇರುತ್ತೆ. ಪಶುಪಾಲಕ ಶ್ರೀಕೃಷ್ಣ ಭಗವಾನರಾಗಿರೋದ್ರಿಂದ ಪಶು ಸಾಕಣೆಯಲ್ಲಿ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗುವಂತಹ ಸಾಧ್ಯತೆಗಳು ಈ ವರ್ಷ ಇರುತ್ತೆ. ಮತ್ತೆ ನಾವಿನ್ನ ಮುಂದುವರೆದು ಈ ವಿಚಾರವನ್ನ ನೋಡೋದಾದ್ರೆ, ಈ ವರ್ಷದಲ್ಲಿ ಅತಿ ಮುಖ್ಯವಾಗಿ ಗ್ರಹಣವನ್ನ ನಾವು ನೋಡೋದಾದ್ರೆ ನೋಡಿ, ಈ ವರ್ಷ 12/8 ಅಂದ್ರೆ ಆಗಸ್ಟ್ ತಿಂಗಳಲ್ಲಿ 12ನೇ ತಾರೀಕು ಬುಧವಾರದ ದಿನ, ಅಮಾವಾಸ್ಯೆ ದಿನ ಸೂರ್ಯಗ್ರಹಣ ಆಗುತ್ತೆ. ಆದ್ರೆ ಅದು ಭಾರತಕ್ಕೆ ಗೋಚಾರ ಇರೋದಿಲ್ಲ. ಮತ್ತೆ 28/8/2026 ಅಂದ್ರೆ ಆಗಸ್ಟ್ ತಿಂಗಳ 28ರಲ್ಲಿ ಶುಕ್ರವಾರ
ಬಂದು ಚಂದ್ರಗ್ರಹಣ ಇರುತ್ತೆ, ಅದು ಕೂಡ ಭಾರತದಲ್ಲಿ ಗೋಚರವಿರೋದಿಲ್ಲ. ಮತ್ತೆ ಫೆಬ್ರವರಿ 6ನೇ ತಾರೀಕು 2027ನೇ ಇಸ್ವಿಯಲ್ಲಿ ಅಮಾವಾಸ್ಯೆ ದಿನ ಸೂರ್ಯಗ್ರಹಣವಾಗುತ್ತೆ, ಅದು ಕೂಡ ಭಾರತದಲ್ಲಿ ಗೋಚರವಿರೋದಿಲ್ಲ. ಮತ್ತೆ 20ನೇ ತಾರೀಕು ಫೆಬ್ರವರಿ ತಿಂಗಳು 2027ನೇ ಇಸ್ವಿಯಲ್ಲಿ ಶನಿವಾರ, ಅದು ಅವತ್ತು ಕೂಡ ಯಾವುದು ಈ ಚಂದ್ರಗ್ರಹಣ ನಡೆಯುತ್ತೆ, ಅದು ಕೂಡ ನಮ್ಮ ಭಾರತದಲ್ಲಿ ಗೋಚರವಿರೋದಿಲ್ಲ. ಇದು ಗ್ರಹಣಗಳ ವಿಚಾರವಾದ್ರೆ, ಈ ವರ್ಷದ ಗ್ರಹಣಗಳ ವಿಚಾರವಾದ್ರೆ ಅತಿ ಮುಖ್ಯವಾಗಿ ನಾವು ಯಾವ ಸಂದರ್ಭದಲ್ಲಿ ಗುರು ಮತ್ತೆ ಶುಕ್ರ ಅಸ್ತ ಆದಾಗ ನಾವು ಯಾವ ಸಂದರ್ಭದಲ್ಲಿ ಈ ಯಾವುದೇ ಒಂದು ಶುಭ ಕಾರ್ಯಗಳನ್ನ ಮಾಡಬಾರದು ಅಂತೇಳಿ ತೋರಿಸುತ್ತೆ, ಗುರು ಮತ್ತೆ ಶುಕ್ರ ಅಸ್ತ ಆದಾಗ. ಹಾಗಾಗಿ ಆ ಒಂದು ಸಂದರ್ಭ ಸನ್ನಿವೇಶಗಳು, ಆ ದಿನಾಂಕಗಳು ಯಾವುದು ಅಂತ ನೋಡೋದಾದ್ರೆ ನೋಡಿ, 19 ಜುಲೈ 2026ರಲ್ಲಿ ಅಸ್ತ ಆದ್ರೆ ಗುರುಗ್ರಹರು, ಮತ್ತೆ 9 ಆಗಸ್ಟ್ 2026ರಲ್ಲಿ ಉದಯರಾಗ್ತಾರೆ. ಅಂದ್ರೆ ಈ ಮಧ್ಯದಲ್ಲಿ, ಅಂದ್ರೆ 19 ಜುಲೈಯಿಂದ 9 ಆಗಸ್ಟ್ ವರೆಗೂ ಯಾವುದೇ ಒಂದು ಶುಭ ಕಾರ್ಯಗಳನ್ನ ಮಾಡುವಂತದ್ದು ಅಷ್ಟು ಸೂಕ್ತವಲ್ಲ. ಮತ್ತೆ ಶುಕ್ರ ಗ್ರಹ ಅಸ್ತ ಯಾವಾಗ ಆಗ್ತಾರೆ ಅಂದ್ರೆ 19 ಅಕ್ಟೋಬರ್ 2026ರಲ್ಲಿ ಅಸ್ತವಾಗ್ತಾರೆ. ಮತ್ತೆ 27 ಅಕ್ಟೋಬರ್ 2026ರಲ್ಲಿ ಉದಯವಾಗ್ತಾರೆ. ಅಂದ್ರೆ ಇಷ್ಟು ದಿನ, ಅಂದ್ರೆ 19 ಅಕ್ಟೋಬರ್ ಇಂದ 27 ಅಕ್ಟೋಬರ್, ಇಷ್ಟು ದಿನಗಳು, ಈ ದಿನಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡುವಂಥದ್ದು ಅಷ್ಟು ಸೂಕ್ತವಲ್ಲ ಅಂತ ಹೇಳಿ ಹೇಳ್ಬೋದಾಗಿರುತ್ತೆ. ಈಗ ಈ ವರ್ಷ ಹೇಗಿರುತ್ತೆ ಮತ್ತೆ ಏನು ಪರಿಹಾರವನ್ನ ಮಾಡಬೇಕು ಅನ್ನೋ ವಿಚಾರವನ್ನ ನಾವೀಗ ನೋಡ್ತಾ ಹೋಗೋಣ. ನೋಡಿ, ಈ ವರ್ಷ ಮೇಷ ಮತ್ತೆ ವೃಶ್ಚಿಕ ರಾಶಿಯವರಿಗೆ ಆದಾಯ 11 ಇರುತ್ತೆ, ವ್ಯಯ 5 ಇರುತ್ತೆ, ಆರೋಗ್ಯ 0 ಇರುತ್ತೆ, ಅನಾರೋಗ್ಯ 4 ಇರುತ್ತೆ, ರಾಜಪೂಜಾ 4 ಇರುತ್ತೆ, ರಾಜಕೋಪ 2 ಇರುತ್ತೆ, ಸುಖ 6 ಇರುತ್ತೆ, ಮತ್ತೆ ದುಃಖ 3 ಇರುತ್ತೆ. ಇದು ಮೇಷ ಹಾಗೂ ವೃಶ್ಚಿಕ ರಾಶಿಯವರ ಒಂದು ವಿಚಾರ. ಆದ್ರೆ ವೃಷಭ ರಾಶಿಯವರದು ಏನು ಅಂದ್ರೆ, ವೃಷಭ ಹಾಗೂ ತುಲಾ ರಾಶಿಯವರಿಗೆ ಆದಾಯ 5 ಇರುತ್ತೆ, ವ್ಯಯ 14 ಇರುತ್ತೆ, ಆರೋಗ್ಯ 4 ಇರುತ್ತೆ, ಅನಾರೋಗ್ಯ 5 ಇರುತ್ತೆ, ರಾಜಪೂಜಾ 3 ಇರುತ್ತೆ, ರಾಜಕೋಪ 5 ಇರುತ್ತೆ, ಸುಖ 6 ಇರುತ್ತೆ, ಮತ್ತೆ ದುಃಖ 3 ಇರುತ್ತೆ. ಈಗ ಮಿಥುನ ಹಾಗೂ ಕನ್ಯಾ ರಾಶಿಯವರ ವಿಚಾರವನ್ನ ನಾವು ನೋಡೋದಾದ್ರೆ ಆದಾಯ 8 ಇರುತ್ತೆ, ವ್ಯಯ 11 ಇರುತ್ತೆ, ಆರೋಗ್ಯ 6 ಇರುತ್ತೆ, ಅನಾರೋಗ್ಯ ಕೂಡ 6 ಇರುತ್ತೆ, ರಾಜಪೂಜಾ 0, ರಾಜಕೋಪ 5, ಸುಖ 6, ದುಃಖ 3 ಇರುತ್ತೆ. ಈಗ ಕಟಕ ರಾಶಿಯವರ ಒಂದು ವಿಚಾರವನ್ನ ನೋಡೋಣ. ಕಟಕ ರಾಶಿಯವರಿಗೆ ಆದಾಯ 8 ಇರುತ್ತೆ, ವ್ಯಯ 2 ಇರುತ್ತೆ, ಆರೋಗ್ಯ 3 ಇರುತ್ತೆ, ಅನಾರೋಗ್ಯ 2 ಇರುತ್ತೆ, ರಾಜಪೂಜಾ 1 ಇರುತ್ತೆ, ರಾಜಕೋಪ 2 ಇರುತ್ತೆ, ಸುಖ 6 ಇರುತ್ತೆ, ದುಃಖ 3 ಇರುತ್ತೆ. ಸಿಂಹರಾಶಿಯವರಿಗೆ ನೋಡೋದಾದ್ರೆ ಆದಾಯ 5 ಇರುತ್ತೆ, ವ್ಯಯ 5 ಇರುತ್ತೆ, ಆರೋಗ್ಯ 1 ಇರುತ್ತೆ, ಅನಾರೋಗ್ಯ 1 ಇರುತ್ತೆ, ರಾಜಪೂಜಾ 4 ಇರುತ್ತೆ, ರಾಜಕೋಪ 2 ಇರುತ್ತೆ, ಸುಖ 6, ದುಃಖ 3. ಧನಸ್ಸು ಮತ್ತೆ ಮೀನರಾಶಿಯವರ ವಿಚಾರವನ್ನು ನೋಡೋದಾದ್ರೆ ಆದಾಯ 14, ವ್ಯಯ 11, ಆರೋಗ್ಯ 5, ಅನಾರೋಗ್ಯ 2, ರಾಜಪೂಜಾ 3, ರಾಜಕೋಪ 5, ಸುಖ 6, ದುಃಖ 3. ಮಕರ ಹಾಗೂ ಕುಂಭರಾಶಿಯವರ ವಿಚಾರದಲ್ಲಿ ನೋಡೋದಾದ್ರೆ ಆದಾಯ 2, ವ್ಯಯ 8, ಮತ್ತೆ ಆರೋಗ್ಯ 6, ಅನಾರೋಗ್ಯ 4, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3 ಹೀಗಿರುತ್ತೆ. ಈಗ ಈ 12 ರಾಶಿಯವರಿಗೆ ಅವ್ರ ವರ್ಷ ಹೇಗೆ ಇರಲಿ ಅಂದ್ರೆ, ಅವರ ಹೇಗೆ ಇದ್ರು ಕೂಡ ಅವರು ಯಾವ ಒಂದು ಪರಿಹಾರಗಳನ್ನ ಮಾಡಿಕೊಂಡ್ರೆ ಅವರಿಗೆ ತುಂಬಾ ಚೆನ್ನಾಗಿ ಈ ವರ್ಷ ಅಭಿವೃದ್ಧಿಯಾಗಿರುತ್ತೆ ಅನ್ನೋ ವಿಚಾರವನ್ನ ನಾವು ಈಗ ನೋಡೋಣ. ಮೇಷರಾಶಿಯವರು ಮಾಡಬೇಕಾಗಿರುವಂತಹ ಪರಿಹಾರ ಏನು ಅಂದ್ರೆ, ಗಣಪತಿಯನ್ನ ಹಾಗೂ ಅವರಿಗೆ ಇಷ್ಟ ದೇವರನ್ನ ತುಂಬಾ ಚೆನ್ನಾಗಿ ಈ ವರ್ಷ ಎಷ್ಟು ಚೆನ್ನಾಗಿ ಆರಾಧನೆ ಮಾಡಿದ್ರೆ ಅವರಿಗೆ ಅಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗುವಂತಹ, ಮತ್ತೆ ಈ ವರ್ಷ ಬರುವಂತಹ ಸಮಸ್ಯೆಗಳು ಪರಿಹಾರ ಆಗುವಂತಹ ಸಾಧ್ಯತೆಗಳಿರುತ್ತೆ. ವೃಷಭ ರಾಶಿಯವರು ಅವರ ಕುಲದೇವರನ್ನ
ಮತ್ತೆ ಗುರುಗ್ರಹರ ಶಾಂತಿಯನ್ನ ಮಾಡಿಸ್ಕೊಂಡ್ರೆ ಅವರಿಗೆ ತುಂಬಾ ಚೆನ್ನಾಗಿ ಈ ವರ್ಷ ಅಭಿವೃದ್ಧಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮಿಥುನ ರಾಶಿಯವರಿಗೆ ಶ್ರೀನಿವಾಸ ಕಲ್ಯಾಣ ಅಥವಾ ಲಕ್ಷ್ಮೀನಾರಾಯಣ ಕಲ್ಯಾಣವನ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಈ ವರ್ಷ ಅಭಿವೃದ್ಧಿ ಆಗುವಂತಹ ಸಾಧ್ಯತೆ ಇರುತ್ತೆ. ಕಟಕ ರಾಶಿಯವರಿಗೆ ಅವರು ಆದಷ್ಟು ಕೂಡ ಗುರುಗಳ ಮೂಲ ಕ್ಷೇತ್ರಕ್ಕೆ ಹೋಗಿ ಬರುವಂಥದ್ದು ಮತ್ತೆ ಗುರುಗಳ ಸೇವೆಯನ್ನ ಮಾಡುವಂಥದ್ದು ಅವರಿಗೆ ತುಂಬಾ ಚೆನ್ನಾಗಿ ಈ ವರ್ಷ ಅನುಕೂಲವನ್ನ ತಂದುಕೊಡುತ್ತೆ. ಮತ್ತೆ ಸಿಂಹರಾಶಿಯವರು ಈ ವರ್ಷ ಸೂರ್ಯ ಮತ್ತು ಕೇತು ಗ್ರಹರ ಶಾಂತಿಯನ್ನ ಮಾಡಿಸ್ಕೊಂಡ್ರೆ ಅವ್ರಿಗೆ ಈ ವರ್ಷ ತುಂಬಾ ಚೆನ್ನಾಗಿ ಅಭಿವೃದ್ಧಿಯನ್ನ ಕಾಣಬಹುದಾಗಿರುತ್ತೆ. ಕನ್ಯಾ ರಾಶಿಯವರು ಕನಕದಾರ ಸ್ತೋತ್ರವನ್ನ ಪ್ರತಿದಿನ ಪಠಿಸ್ತಾ ಬಂದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ಅಭಿವೃದ್ಧಿಯನ್ನ ಕಾಣಬಹುದಾಗಿರುತ್ತೆ. ತುಲಾ ರಾಶಿಯವರು ಶನಿ ಶಾಂತಿ ಹಾಗೂ ರಾಹು ಶಾಂತಿಯನ್ನ ಮಾಡಿಸ್ಕೊಂಡ್ರೆ ಈ ವರ್ಷ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗೋದಕ್ಕೆ ಅನುಕೂಲವಾಗುತ್ತೆ. ಮತ್ತೆ ವೃಶ್ಚಿಕ ರಾಶಿಯವರಿಗೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಅಭಿಷೇಕಗಳನ್ನ ಮಾಡಿಸೋದ್ರಿಂದ ಅವರಿಗೆ ಈ ವರ್ಷ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗೋದಕ್ಕೆ ಅನುಕೂಲವಾಗುತ್ತೆ. ಧನುಸು ರಾಶಿಯವರಿಗೆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಮತ್ತೆ ದಕ್ಷಿಣಾಮೂರ್ತಿ ಸ್ವಾಮಿಗಳ ಒಂದು ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಟ್ಟಾಗ ಕೂಡ ಅವರಿಗೆ ತುಂಬಾ ಚೆನ್ನಾಗಿ ಈ ವರ್ಷ ಅಭಿವೃದ್ಧಿಯನ್ನ ಕಾಣಬಹುದಾಗಿರುತ್ತೆ. ಮಕರ ರಾಶಿಯವರು ಶಕ್ತಿ ದೇವತೆಯನ್ನ ಗ್ರಾಮ ದೇವತೆಯನ್ನ ಅವರು ಆರಾಧನೆ ಮಾಡೋದ್ರಿಂದ ದೇವಸ್ಥಾನಗಳಿಗೆ ಹೋಗಿ ಬರೋದ್ರಿಂದ ತುಂಬಾ ಚೆನ್ನಾಗಿ ಈ ವರ್ಷ ಅಭಿವೃದ್ಧಿ ಆಗೋದಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಕುಂಭರಾಶಿಯವರು ಕಾಲಭೈರವಾಷ್ಟಕವನ್ನ ಹೇಳಿಕೊಂಡ್ರೆ ಈ ವರ್ಷ ತುಂಬಾ ಚೆನ್ನಾಗಿ ಅವರಿಗೆ ಜೀವನದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಅನುಕೂಲ ಆಗುತ್ತೆ. ಮೀನರಾಶಿಯವರಿಗೆ ತುಂಬಾ ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಸೊ ಹಾಗಾಗಿ ನವಗ್ರಹ ಶಾಂತಿಯನ್ನ ಮಾಡಿಸ್ಕೊಂಡು ಮತ್ತೆ ಅವರು ಇಷ್ಟದೇವರು ಕುಲದೇವರು ಗಣಪತಿಯನ್ನ ಅವರು ತುಂಬಾ ಚೆನ್ನಾಗಿ ಆರಾಧನೆ ಮಾಡೋದ್ರಿಂದ ಮತ್ತೆ ಅವರ ತಂದೆ ತಾಯಿ ಆಶೀರ್ವಾದವನ್ನು ಪಡೆಯೋದ್ರಿಂದ ಈ ವರ್ಷ ತುಂಬಾ ಚೆನ್ನಾಗಿ ಮೀನರಾಶಿಯವರು ಕೂಡ ಅಭಿವೃದ್ಧಿಯನ್ನ ಹೊಂದಬಹುದು ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ.